ಕೇಳಿಸ್ಕೊಳ್ಳಿ. ಕೆಲವು ಕಾರ್ಡ್ಗಳು ಅಂದರೆ 59,370 APLಗೆ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು BPL ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, 1,02,509 ಕಾರ್ಡು. ಮೊದಲನೇದು ಇನ್ಕಮ್ ಟ್ಯಾಕ್ಸು 98,473. ಎರಡನೆಯದು ಸರ್ಕಾರಿ ಕೆಲಸದಲ್ಲಿರೋ 4,036. ಇದು ಒಟ್ಟು 1,02,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡುಗಳು ಎಷ್ಟು ಕಾರ್ಡ್ ಇದೆ ಗೊತ್ತಾ? ಒಟ್ಟಿಗೆ ಅಂತ್ಯೋದಯ ಅನ್ನ ಯೋಜನೆ 10,68,28. BPL ಕಾರ್ಡ್ಗಳು 1,02,44,435. ಒಟ್ಟು 1,13,12,463. ರಾಜ್ಯ ಸರ್ಕಾರ ಕೊಟ್ಟಿರೋ BPL ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,24,97,088 ಕಾರ್ಡ್ಗಳು. ರಾಜ್ಯದ ಆದ್ಯತೆಯ ಕುಟುಂಬಗಳೆಂದರೆ APL ಕಾರ್ಡ್ಗಳು 25,62,343. ಇದೆಲ್ಲ ಮಾಹಿತಿ ಈಗ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431 ಇದೆ. ಇದರಲ್ಲಿ ಪರಿಷ್ಕರಣೆ ಮಾಡಿರೋದು 1,02,509 ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡುಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ. 1,02,509 ಎಲ್ಲ ಕೊಡ್ತೀವಿ. ಇದು ವಾಸ್ತವಾಂಶ ನಿಮ್ಗೆ ಹೇಳ್ತೀವಿ. ಈ ಎಲ್ಲ ಮಾಹಿತಿ ಏನು ನನಗೆ ಕಾಪಿ ಮಾಡಿದ್ದೀವಿ ಅದೆಲ್ಲ ನಿಮಗೆ ಕಾಪಿ ಕೊಡ್ತೀವಪ್ಪ. ಪ್ರವರ್ತಂಗೆ ಸಮಾಧಾನವಾಗಿ ನಿಮ್ಗೆ ಏನಯ್ಯ ಆಯ್ತನಯ್ಯ ಅಣ್ಣ ಕೊಡ್ತೀವ. ಕೊಡೋಕ್ಕೆ ಬಂದಿದ್ದೀವಿ ಅಣ್ಣ, ಕೊಡೋಕ್ಕೆ ಬಂದಿದ್ದೀವಿ. ಆಮೇಲೆ ಇನ್ನು ಮಾತಾಡ್ತಾ ಇದ್ದೀನಿ. ಹೇಳಿ ಕೊಡ್ತೀವಿ. ಈಗ ನೀವು ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆ ದೃಷ್ಟಿಯಲ್ಲೇ ಮಾಡಿದ್ರು ಕೂಡ ಇದೇ ರೀತಿ ಒಂದು ಮಿಸ್ಕಮ್ಯುನಿಕೇಶನ್ ಅಥವಾ ನಿಮ್ಮ ಇಲಾಖೆಯಿಂದ ಸರಿಯಾದ ಸಂಪರ್ಕ ಮಾಹಿತಿ ಎಲ್ಲವೂ ಕೊಡದೆ ಇಷ್ಟೊಂದು ಡ್ಯಾಮೇಜ್ ಮಾಡ್ಕೊಂಡಿದೆ ಸರ್ಕಾರಕ್ಕೆ. ಅದಕ್ಕೆ ಕೇಳ್ತಾರೆ, ಅಟ್ಲೀಸ್ಟ್ ಕೊಡುವ ಮಾಹಿತಿನಾದ್ರು ಸ್ಪಷ್ಟವಾಗಿ ಕೊಡಿ ಸರ್. ಕೊಡ್ತೀವಿ, ಎಲ್ಲ ಲೆಕ್ಕಾಚಾರ ಮಾಡಿದ್ದೀನಿ. ಡಿಪಾರ್ಟ್ಮೆಂಟಲ್ ಆಫೀಷಿಯಲ್ಸ್ ಇದು ಸೆಂಟ್ರಲ್ ಗವರ್ನಮೆಂಟ್ ಗೈಡ್ ಲೈನ್ ಪ್ರಕಾರ ನೀವು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಹೌದು. ಆದರೆ ಇದನ್ನ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ಮ ಆಫೀಸರ್ಸ್ ಆಗಲಿ ಮಿನಿಸ್ಟ್ರಿ ಆಗಲಿ ಇದನ್ನ ಕ್ಲಾರಿಫೈ ಯಾಕೆ ಮಾಡಿಲ್ಲ? ಈಗ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಡ್ಯಾಮೇಜ್ ಕಂಟ್ರೋಲಿಗೆ ಬರ್ತಿಲ್ಲ ಸರ್. ಇಲ್ಲ, ಈಗ ಈ ಕಾನೂನನ್ನು ತಂದವರು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟ ಮೊದಲು ಭಾರತ ಸರ್ಕಾರದಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿಯವರು 2013ರಲ್ಲಿ ಈ ಭದ್ರತಾ ಕಾಯ್ದೆಯನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಆಗುತ್ತಾನೆ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ₹3 ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು. ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು 30 ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ. ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು 7 kgವರೆಗೂ ಕೊಡ್ತಿದ್ದಂಥವ್ರನ್ನ 5 kgಗೆ ಇಳಿಸಿದರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ 7 kg ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 kgಗೆ ಉಳಿಸಿದರು.
ನಿನ್ನೆ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆಯ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಅಧಿಕಾರಿಗಳೇ ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಮತ್ತು APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPLಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ. ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು. ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟ್ರು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ಸಾಮಾಜಿಕ ನ್ಯಾಯ ಪರಿಹಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಬಡವರ ಹಸಿವನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಮತ್ತು ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿರುವುದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ್ದು ನಾವು. ಕಾರಣ ಇಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿರುವ ಅತಿ ಸಣ್ಣ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅವರು ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ನೀರು ಶೇಖರಣೆ ಮಾಡುವಂಥ ಕೆಲಸ ಮಾಡಲಿ, ಮತ್ತು ಕೂಲಿ ಕಾರ್ಮಿಕರಿಗೂ ಕೆಲಸ ಇರಲ್ಲ ಅಂಥೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದವರು ನಾವು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ತಂದವರು ಕೇಂದ್ರದಲ್ಲಿ UPA ಸರ್ಕಾರ. ಅದನ್ನು ಮೊಟ್ಟ ಮೊದಲು ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ.